ನಮಸ್ಕಾರ. ಭಾಳ ದಿನ ಆಯಿತು ವಿಡಿಯೋ ಮಾಡಿ ಮತ್ತೆ ವಿಡಿಯೋ ಮಾಡೋಕ್ಕೆ ಕೂತಿದ್ದೀನಿ. ಇವತ್ತು ಬೇರೊಂದು ಸಬ್ಜೆಕ್ಟ್ ಆರಿಸ್ಕೊಂಡಿದ್ದೆ, ಆದರೆ ಹನೂರಿನಲ್ಲಿ 3 ಜನರ ಎನ್ಕೌಂಟರ್ ಆಯ್ತಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡಬಾರ್ದು ಅನ್ನಿಸ್ತು, ಅದ್ರ ಬಗ್ಗೆ ಮಾತಾಡೋಕ್ಕೆ ಕೂತಿದ್ದೀನಿ. ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳು ಆಗದೇ ಹೋದರೆ ದಯವಿಟ್ಟು ಆಗಿ ಅಂತ ಹೇಳ್ತಾ ಕೇಳ್ಕೊಳ್ತಾ ಪ್ರಾರ್ಥನೆ ಮಾಡ್ತಾ ನನ್ನ ವಿಷಯಕ್ಕೆ ಹೋಗ್ತಾಯಿದ್ದೀನಿ. ಈಗ ಮೊನ್ನೆ ಕಳೆದ ವಾರ ಚಾಮರಾಜನಗರದ ಹನೂರು ಹತ್ರ ಅರಣ್ಯ ಪ್ರದೇಶದಲ್ಲಿ ಯಾರೋ 3 ಜನ ಬೇಟೆಯಾಡಕ್ಕೆ ಬಂದಿದ್ದರು ಅಂಥೇಳಿ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು 3 ಜನನ ಎನ್ಕೌಂಟ್ ಮಾಡಿ ಸಾಯಿಸಿಬಿಡ್ತಾರೆ. ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಸಾಯಿಸಿರೋದು ಎಷ್ಟು ಭಾಳ ಆರಾಮಾಗಿ ಸಲೀಸಾಗಿ ಸಾಯಿಸಿದ್ದಾರೆ ಅಂದರೆ, ಏನೋ ಇಲಿನೋ ಜಿಲ್ಲೆನೋ ಹೊಡಿತಾರಲ್ಲ ಆ ಥರ ಹೊಡೆದು ಸಾಯಿಸಿಬಿಟ್ಟಿದ್ದಾರಪ್ಪ. ಆಮೇಲೆ ಸರ್ಕಾರದಿಂದ ಸರಿಯಾದ ಒಂದು ಪ್ರತಿಕ್ರಿಯೆ ಕೂಡ ಬರ್ತಾ ಇಲ್ಲ. ಆಯಿತಾ, ಅದಕ್ಕೆ ಅಲ್ಲಿ ಜನ ಎಲ್ಲ ಗಲಾಟೆ ಮಾಡ್ತಾರೆ. ಕರೆಕ್ಟು, ಯಾರೇ ಆದರೂ ಗಲಾಟೆ ಮಾಡಬೇಕಾಗತ್ತೆ. ಮತ್ತು ಬಾಡಿಗಳನ್ನೆಲ್ಲ ಮೈಸೂರಿಗೆ ಕಳಿಸ್ಬಿಟ್ಟಿದ್ದಾರೆ. ಯಾರು ಸತ್ತಿದ್ದು ಅಂತ ಬಹಳ ಲೇಟಾಗಿ ಅನೌನ್ಸ್ ಮಾಡಿದ್ದಾರೆ, ಅವ್ರ ಮನೆಗಳಿಗೆ ತಿಳಿಸಿರೋದು. ಇದೆಲ್ಲ ಅನುಮಾನಕ್ಕೆ ಕಾರಣ ಆಗುತ್ತೆ. ಈಗ ನಮ್ಮಲ್ಲಿ ಯಾಕೆ ಈ ಪೊಲೀಸ್ನವರಾಗಲಿ ಅಥವಾ ಅರಣ್ಯ ಇಲಾಖೆಯವರಾಗಲಿ ಮತ್ತೊಬ್ಬರಾಗಲಿ ಗುಂಡ್ರಿಗೆ ಹೊಡೆದು ಸಾಯಿಸೋದಂತಕ್ಕಂಥದ್ದು ಭಾಳ ಸರಳವಾದ ಮತ್ತು ಕಾಮನ್ ಆದಂಥ ಸಂಗತಿ ಆಗಿಬಿಟ್ಟಿದೆ. ಸಾಯಿಸೋದು ಅಂದರೆ ಅವ್ರಿಗೇನು ಒಂದು ಜೀವ ತೆಗೆಯೋದು ಅಂದರೆ ಏನು ಹುಡುಗಾಟನಲ್ರಿ? ಅವ್ರನ್ನ ಯಾರು ಕೊಂದುಬಿಟ್ರೆ ಅವಾಗೇನು ಮಾತಾಡ್ತಾರೆ? ಎಲ್ಲ ಎಂಪ್ಲಾಯೀಸು ಸ್ಟ್ರೈಕ್ ಮಾಡಿಬಿಡ್ತಾರೆ ರಾಜ್ಯ ಪೂರ್ತಿ. ಪಾಪ ಈ ಜನಗಳು ಬಡವರು ಏನು ಮಾಡ್ತಾರೆ? ಹೋಗಿರ್ಬೋದು ಕಾಡಿನ ಹತ್ರ, ಬೇಟೆಗೆ ಹೋಗಿರ್ಬೋದಪ್ಪ, ಆಯಿತು. ಅದಕ್ಕೆ ಹೊಡೆದು ಕೊಲ್ಲು ಅಂತೇನಿದೆ, ಗುಂಡು ಹೊಡೆದು ಕೊಲ್ಲು ಅಂತೇಳಿದೆ. ಮತ್ತು 20 kg ಏನೋ ಜಿಂಕೆ ಮಾಂಸ ಇತ್ತಂತೆ. ಅಲ್ರಿ, ಅವರು ಅಲ್ಲಿ ಹೋಗಿ ಬೇಟೆ ಆಡಿ ಪ್ರಾಣಿನ ತೊಗೊಂಬಂದು ಎಲ್ಲೋ ಅವ್ರ ಜಾಗದಲ್ಲಿ ಬಂದು ಕೂತ್ಕೊಂಡು ಕೊಯ್ತಾರೆ, ಮಾಂಸನ ಬೇರ್ಪಡಿಸ್ತಾರೆ. ಅದು ಬಿಟ್ಟು ಅಲ್ಲೇ ರಾತ್ರಿನೇ ಬೆಳಗಿನ ಜಾವ 5:30 ಅಷ್ಟೊತ್ತಿಗೆ 20 kg ಮಾಂಸ ಇತ್ತಂತೆ. ಅದು ಹೆಂಗೆ ಯಾರು ನಂಬೋದು? ಹೌದಾ? ಈ ಥರದ್ದೆಲ್ಲ ಸ್ಪಷ್ಟೀಕರಣ ಗೌರ್ಮೆಂಟ್ನವ್ರು ಕೊಡ್ತಾರೆ. ಆ ಮಂತ್ರಿಗಳು ಒಬ್ರು ಯಾರೋ ಜಿಲ್ಲೆ ಉಸ್ತುವಾರಿ ಸಚಿವರು, ಅವರು ಅರಣ್ಯ ಸಚಿವರದ್ದು, ಅರಣ್ಯ ಇಲಾಖೆಯವ್ರದ್ದು ತಪ್ಪಿದೆ, ಹಳ್ಳಿಯವ್ರದ್ದು ತಪ್ಪಿದೆ ಅಂತ ಮಾತಾಡ್ತಾರೆ. ನನಗಂತೂ ನಕ್ಕು ಸಾಕಾಯ್ತಪ್ಪ. ಯಾಕೆ ಹೀಗಾಗ್ತಾ ಇದೆ? ಆಮೇಲೆ ಅಲ್ಲಿ ಮನುಷ್ಯನಿಗೆ ಮತ್ತು ಪ್ರಾಣಿಗೆ ಕಾಡು ಪ್ರಾಣಿಗಳಿಗೆ ಸಂಘರ್ಷ ಇದ್ದಿದ್ದೆ. ಈಗ ಇವ್ರು ಹೋದಾಗ ಅವರು ಬೇಟೆ ಆಡೋಕ್ಕೆ ಬಂದಿದ್ರು, ಆ ಬೇಟೆ ಆಡೋಕ್ಕೆ ರೈಫಲ್ಗಳನ್ನು ತಂದಿದ್ರು ಅಥವಾ ಬೇರೆ ಆಯುಧಗಳನ್ನು ತಂದಿದ್ರು ಅಂತಾದರೆ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಬಂದು ಕೇಸ್ ಹಾಕ್ಬೋಯಿತ್ತು. ಅಥವಾ ಗುಂಡು ತೀರಾ ಅವ್ರೇನೋ ಸಾಮಾನ್ಯವಾಗಿ ಏನು ಗೊತ್ತಾ ನಿಮಗೆ ಎಕ್ಸ್ಪ್ಲನೇಷನ್ನು? ಎಲ್ಲ ಪೊಲೀಸ್ನವರಾಗಲಿ ಯಾರಾಗಲಿ ಕೊಡ್ತಕ್ಕಂಥದ್ದು ಏನು ಗೊತ್ತಾ? ತಪ್ಪಿಸ್ಕೊಂಡು ಓಡೋಕ್ಕೆ ಹೋದ, ವಾರ್ನಿಂಗ್ ಮಾಡಿದರು ಪೊಲೀಸ್ನವರು ಅಥವಾ ಫಾರೆಸ್ಟ್ನವರು, ಮಾಡಲೇ ಇವ್ರ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದ, ಆಗ ಗುಂಡು ಹಾರಿಸಿದ್ರು ಅಂತ. ಆ ಗುಂಡು ಹಾರಿಸಿದ್ರೆ ಅದಕ್ಕೊಂದು ರೂಲ್ ಇದೆ. ಸೊಂಟದಿಂದ ಕೆಳಕ್ಕೆ ಹೊಡಿಬೇಕನ್ನ, ತೊಡೆಗೆ ಹೊಡಿಬೇಕು, ಕಾಲಿಗೆ ಹೊಡಿಬೇಕು. ಅದು ಬಿಟ್ಟು ಏಕದಮ್ಮು ಕುತ್ತಿಗೆಗೆ ಎದೆಗೆ ಹೊಡೆದ್ರೆ ಮನುಷ್ಯ ಸತ್ತೋಗಲ್ವಾ? ಏನು ಅಪರಾಧ ಮಾಡಿದ್ದಾನೆ ಅಂತವನು? ನಾನು ಹೇಳಿದ್ನಲ್ಲಿ ನಿಮಗೆ, ಅವನು ಬೇಟೆನೇ ಆಡಿಬಿಟ್ರಲ್ಲಪ್ಪ. ಆ ಬೇಟೆನೇ ಆಡಿದ್ರೆ ಅದಕ್ಕೊಂದು ಶಿಕ್ಷೆ ಇದೆಯಲ್ಲ ಕಾನೂನಲ್ಲಿ, ಅದು ಮರಣದಂಡನೆನ ಅಲ್ಲ. ಇವರೆಲ್ಲ ಆಮೇಲೆ ಅವ್ರಿಗೆ ಇಷ್ಟು ದಿವಸ ಆದರೂ ಅವ್ರು ಯಾರು ಒಂದು ಗುರುತಿಸಿಲ್ಲ, ಅವ್ರನ್ನ ಅರೆಸ್ಟ್ ಮಾಡಿಲ್ಲಪ್ಪ. ಸರ್ಕಾರ ರಕ್ಷಣೆ ಕೊಡ್ತಾ ಇದೆ. ಹಾಗಾಗಿ ಸರ್ಕಾರ ಜನಗಳ ಪ್ರಾಣ ರಕ್ಷಣೆ ಮಾಡೋಕ್ಕಿದೆಯೋ ಅಥವಾ ಪ್ರಾಣವನ್ನು ತೆಗೆಯೋದಕ್ಕಿದೆಯೋ ಅರ್ಥ ಆಗ್ತಾ ಇಲ್ಲ. ಇಲ್ಲಪ್ಪ, ಕಾಡಂಚಿನ ಜನಗಳು ಬೇಟೆಗೆ ಸಾಮಾನ್ಯ ಹೋಗ್ತಾರೆ. ನಾನು ಮಲೆನಾಡಿನಲ್ಲಿ ಬಂದವನಾದ್ರಿಂದ ನಂಗೆ ಚೆನ್ನಾಗಿ ಗೊತ್ತಿದೆ. ಹೋಗ್ತಾರೆ. ಹೋದರೆ ಮೊದಲು ಹೋದಷ್ಟಿಗೇನು ಹೋಗೋಕ್ಕಾಗಲ್ಲ, ಪ್ರಾಣಿಗಳು ಸಿಕ್ಕಲ್ಲ. ಕೆಲವು ಕಡೆ ಅಭಯಾರಣ್ಯಗಳಿರುತ್ತೆ, ಕೆಲವು ಕಡೆ ರಿಸರ್ವ್ ಫಾರೆಸ್ಟು, ಅಲ್ಲಿ ಉಸ್ತುವಾರಿ ಇರುತ್ತೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಓಡಾಡ್ತಿರ್ತಾರೆ. ಯಾರು ಬಂದರೆ ಓಡಿಸ್ಕೊಂಡು ಹೋಗ್ತಾರೆ, ಅರೆಸ್ಟ್ ಮಾಡ್ತಾರೆ, ಇಲ್ಲ ವಾರ್ನಿಂಗ್ ಕೊಡ್ತಾರೆ. ಅದು ಬಿಟ್ಬಿಟ್ಟು ಏಕ್ದಮ್ ಗುಂಡಾರಿಸಿದ್ರೆ ಆಮೇಲೆ ಈಗೇನೋ 15 ಲಕ್ಷ ಕೊಡ್ತೀವಿ ಅಂತ ಪರಿಹಾರ ಕೊಟ್ಟಿದ್ದಾರೆ. ಆ ಪರಿಹಾರ ಯಾವತ್ತು ಬರುತ್ತೆ ಅಂತ ಪಾಪ ಇಸ್ಕೊಳ್ಳೋರಿಗೆ ಗೊತ್ತು, ಕೊಡೋರಿಗೆ ಗೊತ್ತು. ನನಗಂತೂ ಗೊತ್ತೇ, ಅದ್ರ ಬಗ್ಗೆ ನಂಬಿಕೆ ಇಲ್ಲ. ಮತ್ತು ಮನೆಯವರಿಗೆ ಒಂದು ಸರ್ಕಾರಿ ನೌಕರಿ ಕೊಡ್ತೀವಿ ಅಂತ ಮೂಗಿನ ಮೇಲೆ ತುಪ್ಪ ಹಚ್ಚಿದ್ದಾರೆ. ಅದು ಎಷ್ಟು ಚಪ್ಪಲಿ ಸವಸ್ಬೇಕೋ ಮನೆಯವರು ನಂಗೆ ಗೊತ್ತಿಲ್ಲ. ಕೆಲಸ ಅಂತೂ ಇವ್ರು ಕೊಡಲ್ಲ ನಮ್ಮ ಕಂಪನಿ. ಆ ಟೈಮ್ನಲ್ಲಿ ಟೆನ್ಷನ್ ಹೋಗಬೇಕು, ವಾತಾವರಣ ಶಾಂತವಾಗಬೇಕು, ತಿಳಿಯಾಗಬೇಕು ಅನ್ನೋ ಕಾರಣಕ್ಕೆ ಇವೆಲ್ಲ ಆಶ್ವಾಸಗಳನ್ನು ಯಾವುದೇ ಪಕ್ಷ ಸರ್ಕಾರ ಬಂದರೂ ಕೊಡ್ತಾರೆ. ಇವ್ರು ಬಂದಾಗ ಅವ್ರು ಬೈಯೋದು, ಅವ್ರು ಬಂದಾಗ ಇವ್ರು ಬೈಯೋದು, ಅಷ್ಟೇ, ಇನ್ನೇನೂ ಇಲ್ಲ ಇದರಲ್ಲಿ. ಗೊತ್ತಾಯ್ತಾ? ಅದರಿಂದ ಅವ್ರಿಗೇನು ನೌಕರಿ ಸಿಗಲ್ಲ. ಗೊತ್ತಾಯ್ತಾ? ಈಗಲೇ ಪಟ್ಟಿಡಿದು ಕೂತ್ರೆ ನೌಕರಿ ಸಿಗುತ್ತೆ. ಇನ್ನು 1 ಸಲ ಹೋಗ್ತಾರೆ, 2 ಸಲ ಹೋಗ್ತಾರೆ, ಅಲ್ಲೋಗು ಇಲ್ಲೋಗು, ಗೊತ್ತಲ್ಲ ನಿಮಗೆ. ಕಾನೂನು ಪ್ರಕಾರ ನೀವು ತಗೋಬೇಕಾದ್ರೆ ಎಲ್ಲೋ ಓಡಾಡಿಸ್ತಾರಂತ ನಿಮಗೆ ಗೊತ್ತಾ? 15 ಲಕ್ಷ ಕೊಟ್ಟಿದ್ದೆ ಜಾಸ್ತಿ ಅನ್ನೋ ಥರ ಆಗ್ಬಿಡುತ್ತೆ 15 ಕೊಟ್ಟರೆ. ಗೊತ್ತಾಯ್ತಾ? ಇದು ನಮ್ಮ ವ್ಯವಸ್ಥೆ. ಈ ವ್ಯವಸ್ಥೆ ಬದಲಾಗಬೇಕು. ಆಮೇಲೆ ಇನ್ನೊಂದು, ಈ ಸಂದರ್ಭದಲ್ಲಿ ಮತ್ತೊಂದು ಹೇಳ್ಬೇಕು ನಾನು. ಎಲ್ಲೋ ಆನೆ ತುಳಿದ್ಬಿಟ್ಟು ಯಾರನ್ನೋ ಸಾಯಿಸುತ್ತೆ, ಅವ್ರಿಗೊಂದು
ಒಂದು ಕಾಂಪನ್ಸೇಷನು, ಇನ್ಯಾವುದೋ ಚಿರತೆ ಹಿಡ್ಕೊಂಡು ಹೋಗುತ್ತೆ ಅವರಿಗೊಂದು ಕಾಂಪನ್ಸೇಷನು. ಒಂದು ಯೂನಿಫಾರ್ಮ್ ಆಗಿ ಯಾವುದೇ ಸಾವು ಈ ಥರ ಸಂಭವಿಸಿದರೆ ಕಾಡು ಪ್ರಾಣಿಗಳ ಜೊತೆ ಅಥವಾ ಎನ್ಕೌಂಟರ್ಗಳಾದರೆ ಕಾಂಪನ್ಸೇಷನ್ ಎಷ್ಟು ಕೊಡಬೇಕು ಅದು ಕ್ವಾಂಟಿಫೈ ಮಾಡ್ತಕ್ಕಂಥದ್ರ ಬಗ್ಗೆ ಕಾನೂನೇ ಇಲ್ಲ. ಒಂದು ಕಡೆ 25 ಲಕ್ಷ ಕೊಡ್ತಾರೆ, ಒಂದು ಕಡೆ 5 ಲಕ್ಷ ಕೊಡ್ತಾರೆ. ಹಂಗಾರೆ ಪ್ರಾಣಗಳಿಗೆ ಬೆಲೆ, ಈಗ ಪ್ರಾಣ ಅಂದರೆ ಅವ್ನು ಯಾವುದೇ ವ್ಯಕ್ತಿ ಆಗಿರಲಿ, ಅವ್ನು ಕೂಲಿ ಕೆಲಸ ಮಾಡೋನಾಗಲಿ, ಮಹಾರಾಜ ಆಗಿರಲಿ, ಪ್ರಾಣವೇ ಮನುಷ್ಯಂದು, ಹೌದಾ? ಎಲ್ಲ ಪ್ರಾಣಿಗಳಿಗೂ ಒಂದೇ ಬೆಲೆ ಕಟ್ಟಬೇಕು ನೀವು. ಇವನಿಗೆ ಯಾರೋ ಒಬ್ಬನು ಸುಶಿಕ್ಷಿತ ಎಜುಕೇಟೆಡ್ಡು ಯಾರೋ ಇನ್ಫ್ಲೂಯೆನ್ಷಿಯಲ್ ಅಂದರೆ ಅವ್ನಿಗೆ ಜಾಸ್ತಿ ಕೊಡೋದು, ಶ್ರೀಮಂತ ಜಾಸ್ತಿ ಕೊಡೋದು, ಬಡವ ಅಂದರೆ ಕಮ್ಮಿ ಕೊಡೋದು, ಇದು ಸಲ್ಲದು, ಇದಾಗಲ್ಲ, ಇದಾಗಬಾರ್ದು. ಅವ್ರಿಗೆ ಅದಕ್ಕೆ ಎಷ್ಟೋ ಗಲಾಟೆ ಮಾಡಿದ ಮೇಲೆ ಅವ್ರಿಗೆ ಆ್ಯಕ್ಚುಲಿ ಸರ್ಕಾರ ಏನು ಮಾಡಬೇಕಿತ್ತು, ಹೌದು ಹೊಡೆದಿದ್ದಾರೆ, ಎನ್ಕೌಂಟರ್ ಮಾಡಿದ ತಪ್ಪು, ಈಗ ತಕ್ಷಣಕ್ಕಿಷ್ಟು ಕಾಂಪನ್ಸೇಷನ್ ಕೊಡ್ತಾ ಅಂತ ಅನೌನ್ಸ್ ಮಾಡಿಬಿಟ್ಟಿದ್ರೆ ಗಲಾಟೆನೇ ಮಾಡ್ತಿರಲಿಲ್ಲ ಜನ. ಈಗ ಏನು ಮಾಡಿದ್ದಾರೆ, 15 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ, ಇವ್ರು ಸುಮ್ಮನಾಗಿದ್ದಾರೆ. 15 ಲಕ್ಷ ಯಾವತ್ತು ಬರುತ್ತೆ ನಾನು ಹೇಳಿದಾಗೆ, ಆ 15 ಲಕ್ಷ ತೊಗೊಳಕ್ಕೆ ಇವರೆಷ್ಟು ಖರ್ಚು ಮಾಡಬೇಕು ದೇವರಿಗೆ ಗೊತ್ತು. ನಮ್ಮ ದೇಶದ ಪರಿಸ್ಥಿತಿ ಆ ಥರ ಇದೆ, ಭಾಳ ಬೇಜಾರಾಗತ್ತೆ. ಯಾರನ್ನಾದ್ರೂ ಭಾಳ ಸುಲಭ ಕೊಂದ್ಬಿಡ್ಬೋದು ಅಂತ ಏನ್ರಿ. ಈಗ ನಾನು ಪ್ರೈವೇಟ್ ಖಾಸಗಿ ಮನುಷ್ಯ ಒಬ್ಬನಾರನ್ನ ಕೊಂದರೆ ಕೊಲೆ ಕೇಸ್ ಹಾಕ್ತಾರೆ ನನ್ನ ಮೇಲೆ, ಮರಣದಂಡನೆ ಶಿಕ್ಷೆ ಅದಕ್ಕೆ ಪ್ರೂವ್ ಆದರೆ ಇವ್ರಿಗೆಲ್ಲ ಏನೂ ಇಲ್ಲ, ಬಚಾವ್ ಆಗ್ಬಿಡ್ತಾರೆ. ಆತ್ಮರಕ್ಷಣೆ ಅಂತ ಏನು ಆತ್ಮರಕ್ಷಣೆ? ಅವ್ರ ಹತ್ರ ಏನಿತ್ತು ಇವ್ರಿಗೆ ಹೊಡೆಯೋಂಥದ್ದು? ಏನು ಸಾಯಿಸ್ಬಿಡ್ತಿದ್ರೆ ಇವ್ರನ್ನ? ಇಷ್ಟು ಜನ ಆಫೀಸರ್ಸ್ ಇರ್ತಾರೆ, ಸ್ಟಾಫ್ ಇರ್ತಾರೆ, ಇವ್ರನ್ನ ಸಾಯಿಸ್ಬಿಡ್ತಾರೆ ಅವರು ಬೇಟೆಗೆ ಬಂದವರು. ಯಾರನ್ನ ನಂಬಿಸೋಕ್ಕೆ, ಯಾರ ಕಿವಿಗೆ ದಾಸವಾಳ ಇಡ್ತಾ ಇದ್ದಾರೆ ಅವರು? ಇಲ್ಲ, ಇದು ಸರಿಯಲ್ಲ. ಮೇಲ್ನೋಟಕ್ಕೆ ಇದು ಕಾರಣವಿಲ್ಲದೆ ಅಥವಾ ಸಕಾರಣವಿಲ್ಲದೆ ನಡೆದಂಥ ಕೊಲೆಗಳು, ಎನ್ಕೌಂಟರ್ ಅಂತ ಹೇಳಬೇಕಾಗತ್ತೆ. ಯಾವುದೇ ಸಕಾರಣ ಅಲ್ಲಿ ಕಂಡು ಬರ್ತಾ ಇಲ್ಲ. ಸಕಾರಣವಿಲ್ಲದೆ ಸುಮ್ಮನೆ 3 ಜನ ಬೇಟೆಯಾಡಕ್ಕೆ ಬಂದಿದ್ರು ಅಂಥೇಳಿ ಅವ್ರನ್ನ ಕೊಂದು ಅವ್ರ ಜೊತೆಯಲ್ಲಿ ಈ 20 kg ಜಿಂಕೆ ಮಾಂಸ ಇತ್ತು ಅಂತೇಳಿ ಸೀಸ್ ಮಾಡ್ದಂಗೆ ತೋರಿಸಿದ್ದಾರೆ. ಯಾಕಂದರೆ ನಾಳೆ ಅಲ್ಲಿ ಏನು ಮಾಡ್ತಿದ್ರು ಕಂಡ್ರಿ ಅಂತ ಇವರು ಇಂಥದ್ದು ಬೇಟೆಗೆ ಹೋದವರು ಬೆಳಗಿನ ಜಾವ 5 ಗಂಟೆಗೆ 5:30ಗೆ ಬೇಟೆ ಆಡಿ ಆ ಪ್ರಾಣಿನ ಹೊತ್ಕೊಂಬರೋದು ಬಿಟ್ಟು ಅದನ್ನೇ ಕೊಯ್ತಾ ಕೂತಿದ್ರು ಅಂತ ಕಾಣುತ್ತೆ, ಹೆಟ್ಟ ಕೂತಿದ್ರು ಅಂತ ಕಾಣುತ್ತೆ ಸಾಂಬಾರಿಗೆ. ಏನು ಹೇಳೋಣ, ಇದು ತಪ್ಪು. ಈ ಪರಿಹಾರ ಕೊಡೋದಕ್ಕೆ, ಹಂಚಿಕೆಗೆ ಒಂದು ಕಾಮನ್ ಆದ, ಒಂದು ಸಾರ್ವತ್ರಿಕವಾಗಿ ಎಲ್ರಿಗೂ ಸಮಾನವಾಗಿ ಅಪ್ಲೈ ಆಗ್ತಕ್ಕಂಥ ಒಂದು ಕಾನೂನು ಬರಬೇಕು, ಅದು ರೀಚ್ ಆಗಬೇಕು. ಮತ್ತು ಈ ಥರ ಎನ್ಕೌಂಟರ್ಗಳಾದಾಗ ಯಾರು ಇದಕ್ಕೆ ಜವಾಬ್ದಾರರು ಅಂತ ಅಕೌಂಟಬಿಲಿಟಿ ಬೇಕು, ಅವ್ರ ಮೇಲೆ ಕೇಸ್ ಹಾಕಬೇಕು, ರಿಜಿಸ್ಟರ್ ಮಾಡಬೇಕು, ಕಾನೂನು ಪ್ರಕಾರ ಕ್ರಮ ತಗೋಬೇಕು. ಈಗ ಬರೀ ಸಸ್ಪೆಂಡ್ ಮಾಡಿದ್ದೀವಿ ಅಂತಾರೆ, ಸಸ್ಪೆಂಡ್ ಮಾಡಿ ಇವತ್ತು ಸಸ್ಪೆಂಡ್ ಮಾಡ್ತಾರೆ, ಇನ್ನೊಂದು 2 ತಿಂಗಳಿಗೆ ಸಸ್ಪೆನ್ಷನ್ ರಿವೋಕ್ ಮಾಡಿ ಯಾವುದೋ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡ್ತಾರಪ್ಪ. ಯಾರಿಗೆ ಗೊತ್ತಾಗುತ್ತೆ ನಮಗೆ? ಏನು ಫಾಲೋ ಮಾಡ್ತಾ ಕೂತಿರ್ತೀರಾ ಅವ್ರು ಎಲ್ಲಿದ್ದಾರೆ, ಏನು ಸಮಾಚಾರ, ಸಸ್ಪೆನ್ಷನ್ ಏನಾಯಿತು ಅಂತ ಗೊತ್ತಾಗಲ್ಲ. ಪಬ್ಲಿಕ್ ಮೆಮೊರಿ ವಿಲ್ ನಾಟ್ ಲಾಸ್ಟ್ ಲಾಂಗ್ ಅಂತಾರಲ್ಲ, ಸಾರ್ವಜನಿಕ ನೆನಪು ಹೆಚ್ಚು ದಿನ ಇರೋಲ್ಲಂತೆ. ಆದ್ದರಿಂದ ನಾನು ಹೇಳಕ್ಕೆ ಹೊರಟಿರೋದಿಷ್ಟೇ, ಈ ಥರದ ಕಾನೂನು ಮೀರಿ ಯಾರಾದರೂ ನಡ್ಕೊಂಡ್ರೆ, ಸಾಯಿಸಿ ಯಾರಾದರೂ ಪ್ರಾಣ ತೆಗೆದ್ರೆ ವಿನಾಕಾರಣ ಕಾರಣವಿಲ್ಲದೆ, ಪ್ರಚೋದನೆ ಇಲ್ಲದೆ ಅದಕ್ಕೆ ಶಿಕ್ಷೆ ಆಗಬೇಕು. ಮತ್ತು ಈ ಯಾರು ಇವ್ರಿಗೆ ಕಾಂಪನ್ಸೇಷನ್ ಕೊಡ್ತಾರಲ್ಲ, ಕನಿಷ್ಠ ಒಂದು 50 ಲಕ್ಷನಾದರೂ ಕಾಂಪನ್ಸೇಷನ್ ಕೊಡ್ಬೇಕು. ಯಾಕಂದರೆ ಅವ್ರು ಬದುಕು ಹೋಯ್ತಲ್ರಿ, ಅವ್ರು ನಂಬ್ಕೊಂಡಿದ್ದಂಥ ಹೆಂಡತಿ ಮಕ್ಳು ಎಲ್ಲೋಬೇಕು, ತಂದೆ ತಾಯಿ ಎಲ್ಲೋಬೇಕು, ಆಯಿತಾ? ಅದಕ್ಕೆ ಮಿನಿಮಮ್ ಒಂದು 50 ಲಕ್ಷನಾದ್ರೂ ಮಿಕ್ಸ್ ಮಾಡಬೇಕು. ಆಮೇಲೆ ಸರ್ಕಾರದ ಖಜಾನೆಯಿಂದ 50 ಲಕ್ಷ ಕೊಡೋ ಥರ ಮಾಡಿದಾರಲ್ಲ ಇವರು, ಯಾರೋ ಈ ಗುಂಡಾರಿಸಿ ಕೊಂದವರು, ಅವ್ರ ಸಂಬಳದಲ್ಲಿ ವಸೂಲು ಮಾಡ್ಬೇಕದನ್ನೆಲ್ಲ, ಇಷ್ಟು ತಿಂಗಳಿಗಿಷ್ಟು ಅಂತ. ಆಗ ಬುದ್ಧಿ ಬರುತ್ತೆ. ಇಲ್ದೋ ಹೋದರೆ ನಮ್ಮ ಪರಿಸ್ಥಿತಿ, ನಮ್ಮ ಸಮಾಜದ ಪರಿಸ್ಥಿತಿ, ಸರ್ಕಾರದ ಧೋರಣೆ, ಆ ಆಫೀಸರ್ಗಳ ಸೊಕ್ಕು ಹೀಗೆ ಮುಂದುವರಿಯುತ್ತೆ. ಇದನ್ನು ಬಿಟ್ಟರೆ ಇನ್ನೂ ನಾಳೆ 5 ಜನ ಹೊಡಿತಾರೆ, 10 ಜನ ಹೊಡಿತಾರೆ, ಸಾಯಿಸ್ತಾನೆ ಇರ್ತಾರೆ. ಅದಕ್ಕೆ ಕಾರಣ ಇಲ್ಲ, ಯಾರೂ ಕೇಳಲ್ಲ ನಮಗೆ, ನಮ್ಮನ್ನು ಯಾರು ಮಾತಾಡ್ಸೋರೇ ಇಲ್ಲ. ನಾವು ಮಾಡಿದ್ದೇ ಕಾನೂನು, ನಾವು ನಡ್ಕೊಂಡಿದ್ದೇ ಸರಿ ಅಂತ ಮಾತಾಡಿದರೆ, ಅಥವಾ ಆ ಥರ ಸಂದರ್ಭ ವಾತಾವರಣ ಕ್ರಿಯೇಟ್ ಮಾಡಿದರೆ ತಪ್ಪಾಗತ್ತೆ. ಆದ್ದರಿಂದ ಇಂಥ ವ್ಯಕ್ತಿಗಳನ್ನು ಗುರುತಿಸಿ ಇನ್ನು ಮೇಲೆ ಈ ಥರ ಎನ್ಕೌಂಟರ್ಗಳಾಗಬಾರ್ದು, ಅಮಾಯಕರ ಸಾವಾಗಬಾರ್ದು. ಆದ್ದರಿಂದ ಅಂತಹ ಒಂದು ಆಫೀಸರ್ಗಳು ಯಾರಿದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅವರಿಗೆ ಶಿಕ್ಷೆ ಆಗೋ ಥರ ನೋಡ್ಕೋಬೇಕಾದ್ದು ಸರ್ಕಾರದ ಕರ್ತವ್ಯ. ಇಷ್ಟು ಈ ಬಗ್ಗೆ ಮಾತಾಡಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.